ನಿಮ್ಮ ಡ್ರೀಮ್ ಬಗ್ಗೆ ಮತ್ತು ನಿಮ್ಮ ಫ್ಯೂಚರ್ ಬಗ್ಗೆ ಯಾರ ಜೊತೆನೂ ಕೂಡ ಶೇರ್ ಮಾಡ್ಕೋಬೇಡಿ. ಯಾಕೆಂದ್ರೆ ನೀವು MS ಧೋನಿ ಅವರು ಮತ್ತು ವಿರಾಟ್ ಕೊಹ್ಲಿ ಅವರ ಹತ್ರ ಹೋಗಿ ನಾನೊಬ್ಬ ಕ್ರಿಕೆಟ್ನ ಬೆಸ್ಟ್ ಪ್ಲೇಯರ್ ಆಗಬೇಕು, ಬೆಸ್ಟ್ ಬ್ಯಾಟ್ಸ್ಮನ್ ಆಗಬೇಕು, ಬೆಸ್ಟ್ ಬಾಲರ್ ಆಗಬೇಕು ಅಂತ ಹೇಳಿದ್ರೆ ಅವರು ನೀನು ಕ್ರಿಕೆಟರ್ ಆಗಬೇಡ, ಬೆಸ್ಟ್ ಬಾಲರ್ ಆಗಬೇಡ, ಬೆಸ್ಟ್ ಬ್ಯಾಟ್ಸ್ಮನ್ ಆಗಬೇಡ ಅಂತ ಯಾವತ್ತೂ ಹೇಳಲ್ಲ. ಅದೇ ರೀತಿ ಕನ್ನಡದ ಟಾಪ್ ಯೂಟ್ಯೂಬರ್ ಆದಂತ DR ಬ್ರೋ ಅವರ ಹತ್ರ ಹೋಗಿ ನೀವು ನಾನೊಬ್ಬ ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂತ ಇದ್ದೀನಿ ಅಥವಾ ಫೇಮಸ್ ಯೂಟ್ಯೂಬರ್ ಆಗಬೇಕು ಅಂತ ಇದ್ದೀನಿ ಅಂತ ಹೇಳಿದ್ರೆ ಅವ್ರು ಯಾವತ್ತೂ ಕೂಡ ನೀನು ಫೇಮಸ್ ಯೂಟ್ಯೂಬರ್ ಆಗಬೇಡ ಅಥವಾ ಕಂಟೆಂಟ್ ಕ್ರಿಯೇಟರ್ ಆಗಬೇಡ ಅಂತ ಯಾವತ್ತೂ ಹೇಳಲ್ಲ. ದರ್ಶನ್, ಸುದೀಪ್, ಯಶ್ ಅವರ ಹತ್ರ ನೀವೇನಾದ್ರೂ ಹೋಗಿ ನಾನು ಒಳ್ಳೆ ಫೇಮಸ್ ಆಕ್ಟರ್ ಆಗಬೇಕು, ಸಿನಿಮಾ ಕ್ಷೇತ್ರದಲ್ಲಿ ಒಂದು ಒಳ್ಳೆ ಹೆಸರು ಮಾಡಬೇಕು ಅಂತ ಹೇಳಿದ್ರೆ ಅವರು ನೀನು ಫೇಮಸ್ ಆಕ್ಟರ್ ಆಗೋಕ್ಕಾಗಲ್ಲ, ಸಿನಿಮಾ ಕ್ಷೇತ್ರದಲ್ಲಿ ತುಂಬಾ ಕಾಂಪಿಟೇಷನ್ ಇದೆ ಅಂತ ಯಾವತ್ತೂ ಕೂಡ ಹೇಳಲ್ಲ. ಶಿವಪುತ್ರ ಅವರು ಮತ್ತು ಮಾಲ್ತೇಶ್ ಅಮರ್ಗೋಳ ಅವರು ಮತ್ತು ಮಲ್ಲು ಜಮಖಂಡಿ ಅವರ ಹತ್ರ ನೀವೇನಾದ್ರೂ ಹೋಗಿ ನಾನು ಕನ್ನಡದ ಫೇಮಸ್ ಕಾಮಿಡಿ ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂತ ಹೇಳಿದ್ರೆ ಅವರು ನೀವು ಕಾಮಿಡಿ ಕಂಟೆಂಟ್ ಕ್ರಿಯೇಟರ್ ಆಗೋಕ್ಕಾಗಲ್ಲ, ತುಂಬಾ ಕಾಂಪಿಟೇಷನ್ ಇದೆ, ಇಲ್ಲಿ ನಮ್ಮ ತರನೇ ಸಾವಿರಾರು ಜನ ಇದ್ದಾರೆ ಅಂತ ಯಾವತ್ತೂ ಕೂಡ ಹೇಳಲ್ಲ. ಅದೇ ನೀವು ನಿಮ್ಮ ಅಣ್ಣ ಅಥವಾ ನಿಮ್ಮ ತಮ್ಮನ ಹತ್ರ ಹೋಗಿ ನಾನು ಒಳ್ಳೆ ಬೆಸ್ಟ್ ಬ್ಯಾಟ್ಸ್ಮನ್ ಆಗ್ತೀನಿ ಕ್ರಿಕೆಟಲ್ಲಿ ಮತ್ತು ಒಳ್ಳೆ ಬಾಲರ್ ಆಗ್ತೀನಿ ಅಂತ ಹೇಳಿದ್ರೆ ಇವೆಲ್ಲ ನಮ್ಮಂಥವ್ರಿಗಲ್ಲ, ನಮ್ಮ ಥರನೇ ಸಾವಿರಾರು ಜನ ಇದ್ದಾರೆ, ನಮ್ಗಿಂತ ಎಕ್ಸ್ಪರ್ಟ್ ಇರೋರು ಕೂಡ ಇದ್ದಾರೆ ಅಂತ ಹೇಳಿ ನಿಮ್ಮ ಡ್ರೀಮ್ನೇ ಕ್ಯಾನ್ಸಲ್ ಮಾಡಿಸ್ಬೋದು. ಮತ್ತು ನಿಮ್ಮ ಅಣ್ಣ ಅಥವಾ ನಿಮ್ಮ ತಮ್ಮ ಅಥವಾ ರಿಲೇಟಿವ್ಸ್ ಹತ್ರ ಹೋಗಿ ನೀವು ಮುಂದೆ ನಾನು ದರ್ಶನ್ ಅವ್ರ ಥರ ಮತ್ತು ಸುದೀಪ್ ಅವ್ರ ಥರ ಮತ್ತು ಯಶ್ ಅವ್ರ ಥರ ಕನ್ನಡ ಫೇಮಸ್ ಆ್ಯಕ್ಟರ್ ಆಗ್ತೀನಿ ಅಂತ ಹೇಳಿದ್ರೆ ಅವರು ಇವೆಲ್ಲ ನಿನ್ನ ಕೈಲಿ ಸಾಧ್ಯನೇ ಇಲ್ಲ, ನಿಮಗೆ ಫಸ್ಟ್ ಆಫ್ ಆಲ್ ಆ್ಯಕ್ಟಿಂಗೇ ಬರಲ್ಲ ಅಂತ ಹೇಳಿ ನಿಮ್ಮ ಥಿಂಕಿಂಗ್ನೇ ಚೇಂಜ್ ಮಾಡ್ತಾರೆ. ಅದೇ ನಿಮ್ಮ ಅಣ್ಣ ಅಥವಾ ತಮ್ಮ ಅಥವಾ ರಿಲೇಟಿವ್ಸ್ ಹತ್ರ ನಾನು ಒಳ್ಳೆ DR ಬ್ರೋ ಥರ ಫೇಮಸ್ ಯೂಟ್ಯೂಬರ್ ಆಗಬೇಕು ಅಂತ ಹೇಳಿದರೆ ಅವರು ನಿನ್ನ ಕೈಲಿ ಕ್ಯಾಮ್ರಾ ಹಿಡ್ಕೊಂಡು ಮಾತಾಡೋಕೆ ಆಗಲ್ಲ, ನೀನು ಫೇಮಸ್ ಯೂಟ್ಯೂಬರ್ ಆಗ್ತೀಯ ಅಂತ ಹೇಳ್ತಾರೆ. ಆದರೆ ಫಸ್ಟ್ ಆಫ್ ಆಲ್ ನನಗೂ ಕೂಡ ಕ್ಯಾಮ್ರಾ ಮುಂದ್ಗಡೆ ಕುತ್ಕೊಂಡು ಮಾತಾಡೋಕ್ಕೆ ಆಗ್ತಾ ಇರಲಿಲ್ಲ. ಆದರೆ ನಾನು ನಿಮಗೆ ತೋರಿಸ್ತೀನಿ, ಇವತ್ತು ನಾನು ಒಬ್ಬನೇ ವಿಡಿಯೋ ಮಾಡ್ತಾ ಇರೋದು. ನೋಡ್ಕೊಳ್ಳಿ, ನನ್ನ ಸಪೋರ್ಟಿಗೆ ಟ್ರೈಪೋಡ್ ಇದೆ ಮತ್ತು ಟೈಮ್ನ ನೋಡ್ಕೊಳ್ಳಿ, 10:30 ಆಗಿದೆ ರಾತ್ರಿ. ನೋಡ್ಕೊಳ್ಳಿ, ಒಬ್ಬನೇ ವಿಡಿಯೋ ಮಾಡ್ತಾ ಇರೋದು. ರಾತ್ರಿ 10:30 ಆದರೂ ಕೂಡ ಒಬ್ಬನೇ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರು ಕೂಡ ಮೊದಲಿಂದನೂ ಕೂಡ ಪರ್ಫೆಕ್ಟ್ ಆಗಿರಲ್ಲ, ನಾವೆಷ್ಟು ಪ್ರಾಕ್ಟೀಸ್ ಮಾಡ್ತೀವಿ ಅಷ್ಟು ಪರ್ಫೆಕ್ಟ್ ಆಗ್ತೀವಿ. ನಿಮ್ಮ ಅಣ್ಣ ಅಥವಾ ನಿಮ್ಮ ತಮ್ಮ ಅಥವಾ ರಿಲೇಟಿವ್ಸ್ ಹತ್ರ ಹೋಗಿ ನೀವು ನಾನು ಕೂಡ ಯೂಟ್ಯೂಬ್ನಲ್ಲಿ ಕಾಮಿಡಿ ಕಂಟೆಂಟ್ ಕ್ರಿಯೇಟರ್ ಆಗ್ತೀನಿ, ಶಿವಪುತ್ರ ಅವ್ರ ಥರ ಮತ್ತು ಮಲ್ಲು ಜಮಖಂಡಿ ಅವ್ರ ಥರ ಮತ್ತು ಮಾಲ್ತೇಶ್ ಅಮರ್ಗೋಳ ಅವ್ರ ಥರ ಆಗ್ತೀನಿ ಅಂತ ಹೇಳಿದ್ರೆ ಅವರು ನಿಮಗೆ ಈ ರೀತಿ ಹೇಳ್ತಾರೆ. ಅವರಿಗೆಲ್ಲ ಮೊದಲಿಂದಾನೇ ಆಕ್ಟಿಂಗ್ ಬರ್ತಾ ಇತ್ತು, ಅದಕ್ಕೋಸ್ಕರನೇ ಅವ್ರೀಗ ಫೇಮಸ್ ಆದ್ರು, ಅದರಲ್ಲೂ ಅವರು ಮೊದಲು ಟಿಕ್ ಟಾಕ್ ಮಾಡ್ತಾ ಇದ್ರು ಅಂತ. ಜನ ನಿನ್ ಕೈಲಿ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ, ಆದ್ರೆ ನೀನ್ ಏನ್ ಮಾಡಬಲ್ಲೆ ಅಂತ ನಿನಗ್ ಮಾತ್ರ ಗೊತ್ತು. ಜನ ಹೇಳೋದನ್ನ ನೆನ್ಪಿಡು ಮತ್ತು ಟೈಮ್ ಬಂದಾಗ ನಿನ್ ಭಾಷೆಯಲ್ಲಿ ಉತ್ತರ ಕೊಡು.